ನಾನು ಯಾವ ಕೆಲ್ಸಕ್ಕೆ ಬಂದಿದ್ದೇನೋ ಆ ಕೆಲಸದ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ವಿಷಯ ಗೊತ್ತಿದ್ರೆ ಮಾತಾಡ್ಬೇಕಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಅಂತ ನಾವು ಸ್ವಲ್ಪ ಕನಿಷ್ಠ ಮಿನಿಮಮ್ ನಾಲೆಡ್ಜ್ ಇಟ್ಕೊಂಡೇ ಮಾತಾಡ್ಬೇಕು. ಅದಕ್ಕೆ ನಿನ್ನೆ ನಡೆದಿರೋದು ತಮಗೆ ದೂರವಾಣಿ ನಾನು ಮಾತಾಡ್ತೇನೆ. ನಾವು ತೆಗೆದುಕೊಂಡು ತೀರ್ಮಾನದ ಬಗ್ಗೆ ನಾಳೆ ತಿಳಿಸಿ ಮೇಡಮ್, ಸೀರಿಯಸ್ ಆಗಿದೆ ಅಂತ ಹೇಳಿ. ಆಗಿದೆ, ನೀವು ಮೀಟಿಂಗ್ ಇತ್ತು, ನನಗೆ ಸಮಯ ಸಿಕ್ಕಿದೆ ಅಂತ ಹೇಳಿ ಈಗಲಾದ್ರೂ ಕೂಡ ತುರ್ತಾಗಿ ಅದನ್ನ ಪುಟಪ್ ಮಾಡಿ ಯಾವ ಅಧಿಕಾರಿಗೆ ಹೇಳ್ಬೇಕು ತಿಳಿಸ್ಬಿಡಿ. ನಾನು ಅವ್ರು ಮಾತಾಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ. ಅದೊಂದು ಭಾಗ. ಸೋಮವಾರ ನಾವು DC ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀವಿ. 60 ಎಕರೆ KG ಕೋಟೆಯಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ 121, ಅದು ಮೋಸ್ಟ್ಲಿ KG ಕೋಟೆ, ಕದ್ರಿ ಕೋಟೆ ಅಂತ ಬರುತ್ತೆ. ಆ ವಿಷಯದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಮತ್ತೆ ನಮ್ಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ದೂರು ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ಅವಾಗ ಇದ್ದಂತ ಭರತ್ಗೆ ಅಲ್ಲೇ ಇದ್ರು, ಮೀಟಿಂಗ್ ಅಲ್ಲಿ ಕರೆದು ಬರೆದಿದ್ದಾರೆ, ಇದ್ದ ತಕ್ಷಣ ಸ್ಟಾಪ್ ಮಾಡಿ ಎನ್ಕ್ವೈರಿ ಮಾಡಿ. ಸೋಮವಾರ, ಇವತ್ತು ಶನಿವಾರ, ಅದೇನಾಯ್ತು ಅಂತ ಹೇಳ್ಬಿಟ್ಟು ನನಗೆ ಅದು ಮಾಹಿತಿ. ಒಂದು ಫೈಲ್ ಎಲ್ಲಿದೆ, ಯಾರ ಹತ್ರ ಇದೆ, ಏನ್ ಸ್ಟೇಟಸ್ಸು, ಆಮೇಲೆ ಅದು ನಿಜವಾಗ್ಲೂ ಅರ್ಜಿಯಲ್ಲಿ ಫಿಸಿಕಲ್ ಆಗಿ ಕೊಟ್ಟರು, ತಹಶೀಲ್ದಾರ್ಗೆ ಕೈಯಲ್ಲಿ ಕೊಟ್ಟರಾ ಇಲ್ಲ ಟಪಾಲ್ ಕಳಿಸಿದ್ರಾ? ಇಲ್ಲ, ನಾನೇ ನೇರವಾಗಿ ಭೇಟಿ ಮಾಡಿ ನಮ್ಮ ಮುಖಂಡರೆಲ್ಲ. ಇಲ್ಲ ಭರತ್ ಅಲ್ಲೇ ಇದ್ರು. ಅಲ್ಲ, ಅದೇ ಲೆಟರ್ ನಮ್ಮ ಆಫೀಸ್ಗೆ ರೀಚ್ ಆಗಿದೆ ಅಂತ ನಾನು ಕೇಳಿದ್ದೆ. ಕೊಟ್ಟಿರ್ಬೇಕಂತಲ್ಲ, ನೀವು ಫೋಟೋಸ್ ಕೊಡ್ರಪ್ಪ, ಅದನ್ನ ತೋರಿಸಿ ಬಂದೆ ನಾವು. ನಮಗೆ ಅರ್ಜಿ ನೀವು ಕೊಟ್ಟರೆ ನೀವು ಬಿ ಏಬಲ್ ಟು ವರ್ಕ್. ಸೊ ಅಲ್ಲಿಂದ ಫಾರ್ವರ್ಡ್ ಆಗಲಿಕ್ಕೆ ನಮ್ದು ಕೊಟ್ಟಿದ್ದೀರಾ ತಹಶೀಲ್ದಾರ್ ಕಾಪಿ? ಅಲ್ಲಿ ತಹಸೀಲ್ದಾರ್ ಕೊಡೋಣ ಅಂತಿದ್ದು ನಾವು. ಆಮೇಲೆ DC ಅವ್ರು ಇಲ್ಲೇ ಇದ್ದಾರೆ ತಹಸೀಲ್ದಾರ್ ಅಂತ ಹೇಳಿ ಅವರೇ ಕರೆಸಿ ಅಲ್ಲೇ ನಮ್ಮ ಮುಂದೆನೆ ಮಾತಾಡಿ ಹೇಳಿದ್ದಾರೆ. ನಾವು ಕೊಟ್ಟು ದೂರಿಗೆ ಅದರಲ್ಲಿ ಬರೆದ್ಬಿಟ್ಟು ತಹಸೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸೋಮವಾರ ನಮ್ಮ ಮುಂದೆನೆ. ಅಲ್ಲಿ ನಮ್ಮ ತಾಲೂಕು ಸಂಬಂಧಪಡದೇ ಇರೋರು, ಶ್ರೀನಿವಾಸಪುರ ತಾಲೂಕು, ಕಿತ್ತಂಗೂರು, ಬಹುಶಃ ನಿಮ್ಗೆಲ್ಲ ಮಾಹಿತಿ ಗೊತ್ತಿರ್ತದೆ. ಇಲ್ಲಿ ತಹಸೀಲ್ದಾರ್ ಆಗಿ ತಾವು ಇವತ್ತು ನಿನ್ನೆ ಬಂದಿದ್ದಾರೆ, ಅದಕ್ಕೆ ನೀವು ನಾವು ತಿಳಿಸ್ಬೇಕಾದ್ರೆ ನಾನು ಬರ್ತಾ ಇದ್ದೀನಿ. ಹಂಗಾಗಿ ನೀವು ಅದನ್ನ ಕ್ರಮ ತಕೊಂಡು 1 ಇಂಚು ಕೂಡ ಸರ್ಕಾರದ ಭೂಮಿ ಬೇರೆ ತಾಲೂಕು ಮಾಡಂಗಿದ್ರೆ, ಇಲ್ಲಿ ನಮ್ಮ ತಾಲೂಕಲ್ಲಿ ತುಂಬಾ ಜನ, ಸಾವಿರಾರು ಜನ ಬಡವರಿದ್ದಾರೆ. ಪ್ರಾವಿಷನ್ ಇದ್ರೆ ಇಲ್ಲ ಅಂತ ಕಾಣ್ತಾರೆ. ನಾವು 2 ಸಲ ಮೇಲೆ ಗೊತ್ತಿಲ್ಲ, ಹೊಸ ಕಾನೂನುಗಳು ತಿದ್ದುಪಡಿ ಆಗಿದೆ ಅಂತ ಗೊತ್ತಿಲ್ಲ, ಅಮೆಂಡ್ಮೆಂಟ್ ಆಗಿದ್ರೆ ಹೇಳ್ತಾ ಇದ್ದೀನಿ ನಾನು. ನೀವು ಅದ್ರ ಅಡಿಯಲ್ಲಿ ನೀವು ಕೊಡಿ, ನಮ್ಗೇನು ಯಾರಿಗೂ ನಾವು ಪ್ರಶ್ನೆ ಮಾಡಲ್ಲ, ಇಂಥವ್ರಿಗೆ ಮಾಡೋದು ನಾವು ಬೆಳೆ ತೋರಿಸಲ್ಲ. ನಿಯಮದಡಿ ಅವನಾಗ ಎಲಿಜಿಬಲ್ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ 60 ಎಕರೆನ ಮಾಡಿದ್ದಾರೆ. ಈಗ ADLರು ಇದ್ರಲ್ಲಿ ಶಾಮೀಲ್ ಆಗಿದ್ದರು, ಅಧಿಕಾರಿಗಳು ಶಾಮೀಲ್. ನಾನು ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದಿಲ್ಲ. ಅಂದ್ರೆ ಮಾಡಿರೋದನ್ನ ನೀವು ದಯವಿಟ್ಟು ಕ್ರಮ ತಗೊಳ್ಳೇಬೇಕು. ಇದು ಯಾರ ಹತ್ರ ಫೈಲ್ ಗೊತ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟವರು ಪ್ರೋಸೆಸ್ ಮಾಡಿಲ್ಲ ಮೇಡಮ್. ಅಲ್ಲಿಂದ ಫೈಲ್ ಬಂದಿದೆ, ನಾವು ಸ್ಕ್ಯಾನ್ ಮಾಡಿಲ್ಲ, ನೈಜತೆ ಪಡ್ಕೋಬೇಕು. ಅಲ್ಲಿಂದ ನೈಜತೆ ಬರಬೇಕು. ಬಂದ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿ ಮಾಡ್ತೀವಿ. ಯಾಕೆ ಬಂಗಾರಪೇಟೆ ತಹಸೀಲ್ದಾರ್ ಆ ಫೈಲ್ ಅಲ್ಲಿಂದ ಬಂದಿದೆ, ಎಲ್ಲ ಹೊರತಾಗಿದ್ದಲ್ವಾ, ತಾಲೂಕೆಲ್ಲ ಹೋಲಾಗಿದೆ, ರೆಕಾರ್ಡ್ ಅಲ್ಲಿಂದ ಬಂದಿದೆ. ಅಲ್ಲಿ ದರ್ಖಾಸ್ತು ರಿಜಿಸ್ಟರ್ ಎಲ್ಲ ಇದೆ, ರಿಜಿಸ್ಟರ್ ಬಗ್ಗೆ ಎಲ್ಲ ಪರಿಶೀಲನೆ ಮಾಡ್ತೀವಿ. ನೈಜತೆಯಿಂದ ಕೂಡಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿಂದ ನಾವು ಆಮೇಲೆ ಇದು ಮಾಡೋದು. ಇಲ್ಲ, ಅದು ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಮೇಡಮ್. ಅದು ಫಾರೆಸ್ಟ್ ಲ್ಯಾಂಡ್, ಅದು ಅರಣ್ಯ ಇಲಾಖೆಯವ್ರು ಯಾಕೆ ಸುಮ್ಮನೆ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ರ ಗಮನ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಈಗ ನೀವು ಈಗ ಬಂದಿದ್ದೀರಿ, ತಹಸೀಲ್ದಾರ್ ಅಂತ ನಾನು ಮಾತಾಡ್ತೀನಿ, ವ್ಯಕ್ತಿ ಅಂತ ಅನ್ನೋದು. ತಹಸೀಲ್ದಾರ್ ಗಮನಕ್ಕೆ ಬಂದು ಅವರು ರಿಜೆಕ್ಟ್ ಮಾಡಲಿಲ್ಲ, ಭರತ್ ಅಂತ ವಾಪಸ್ ಪೆಂಡಿಂಗ್ ಇಟ್ಟಿದ್ರು ಫೈಲ್. ನನಗೆ ಹೇಳಿದ್ರು, ನನ್ನ ಹತ್ರ ಬಂತು ಸರ್, ನಾನು ಮಾಡಲಿಲ್ಲ, ಫೇಕ್ ಡಾಕ್ಯುಮೆಂಟ್ ಅಂತ ಗೊತ್ತಾಯಿತು, ನಾನು ಮಾಡಲಿಲ್ಲ ಸರ್. ಆಮೇಲೆ ನಾನು DC ಅವ್ರಿಗೆ ಹೋಗಿ ಮಾತಾಡಿದಾಗ ಇಮಿಡಿಯೇಟಾಗಿ ಅದು ಮಾಡಿದ್ದಾರೆ. ಇನ್ನು ಕೂಡಲೇ ಕ್ರಮ ಆಗಬೇಕು. ನಾವು ಇದಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತೀವಿ, ಏನು ಮಾಡ್ತೀವಿ? ಈಗ SIR ಅಲ್ಲಿ ತುಂಬಾ ಡೆಡ್ಲೈನ್ಸ್ ಇದೆ. ಅದು ತುಂಬಾ ಸಿವಿಯರ್ ಆಗಿ ನಮಗೆ ರಿಲೀಸ್ ಆಗ್ತದೆ. ನಮಗೆ ಅಟ್ಲೀಸ್ಟ್ 1 to 1.5 ಮಂತ್ ನಮಗೆ ಸಮಯ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಾನು ಈ ಎಂಟೈರ್ ಇದನ್ನ ನಾವು ಹೇಳ್ತಿರೋದು ಕ್ಲೇಮ್ಸ್ ಬಗ್ಗೆ, ಮತ್ತೆ ನೀವು ಕೊಟ್ಟಿರೋ ಅರ್ಜಿ ಆ್ಯಂಡ್ ಅದು ಒರಿಜಿನಾಲಿಟಿ ಆಫ್ ದಿ ಡಾಕ್ಯುಮೆಂಟ್ಸ್, ಅದೆಲ್ಲ ಪರಿಶೀಲನೆ ಮಾಡಿ ಅಷ್ಟೊಂದು 1 ವರ್ಷ ಟೈಮ್ ಬೇಕಾಗುತ್ತೆ ಸೆಟಪ್ SIR ವರ್ಕ್. ಆ್ಯಂಡ್ ಪ್ಯಾರಲಲ್ಲಿ ನಮ್ಮ ರೆವಿನ್ಯೂ ವರ್ಕ್ಸು ಆಗಬೇಕು. ಕಾಸ್ಟ್ ಇನ್ಕಮ್ ಜೂಲೈ ಇರೋದ್ರಿಂದ ಎಲ್ಲ ಕಾಸ್ಟ್ ಇನ್ಕಮ್ ಸಿವಿಯರ್ ಆಗಿ ಕೆಲಸ ನಡೀತಿದೆ, ಪೆನ್ಷನ್ ಹೋಗಿದೆ. ಸೊ ಸುಮಾರು ಕ್ರಿಟಿಕಲ್ ಇಶ್ಯೂಸ್ ಬರ್ನಿಂಗ್ ಇರೋದ್ರಿಂದ ಪೆನ್ಷನ್, ರೇಷನ್ ಕಾರ್ಡ್ ಬಗ್ಗೆ ನಾವು ಇನ್ನೊಂದ್ಸರಿ ಬರ್ತೀವಿ, ಬಹಳಷ್ಟು ಮಾತಾಡೋದಿದೆ. ಹಾಗಾಗಿ ಪಬ್ಲಿಕ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಬಂದಾಗ್ಲೂ ಎಲ್ಲರೂ ಒಂದು 50 ಜನಕ್ಕೆ ಮೇಲೆ ದಿನ ವಿಸಿಟ್ ಮಾಡ್ತಾ ಇದಾರಂತೆ.
ಸೊ ಆಲ್ ದಟ್ ಸ್ವಲ್ಪ ಸೆಟ್ಲ್ ಆಗಕ್ಕೆ ಅವಕಾಶ ಕೊಡಿ. Madam, ಅಂಡ್ ನಾನು ಫೈಲ್ ಪೂರ್ತಿ ನೋಡಿಲ್ಲ, ಅಂದ್ರೆ ಪೂರ್ತಿ ಅಂದ್ರೆ ನಮ್ಗೆ ಇದು ಜಸ್ಟ್ ಪೇಪರ್ಸ್ ಅಲ್ಲಿ ಇಲ್ಲಿ ಅಲ್ಲಿ ಗೊತ್ತಿಲ್ಲ, ನೋಡಿದ್ರೆ ಮೋಸ್ಟ್ಲಿ ನಿಮ್ಮ ಹತ್ರ ಬಂದಿರ್ಬೇಕು. ಫೈಲ್ ಬಂದಿರ್ತಾರೆ. ಇನ್ನೂ ನನಗೆ ಮಾಹಿತಿ ಬಂದಿಲ್ಲ ಅಂಡ್ ಅದ್ರದ್ದು ಪೂರ್ತಿ ಯಾರ ಫೈಲ್ ಹತ್ರ ಇದೆ ನೋಡಿಲ್ಲ. ಫೈಲ್ ಅದು? ಸೊ ನಾನು ಅದನ್ನ ವೆರಿಫೈ ಮಾಡಿ ಲೆಟ್ ಮಿ ಚೆಕ್ ದಟ್ ಫೈಲ್. ಸ್ವಲ್ಪ ಸಮಯಾವಕಾಶ ಕೊಡಿ. ಮತ್ತೆ ನೈಜತೆ ಬಗ್ಗೆ ಇವರೇನೋ ಹೇಳ್ತಿದ್ದಾರೆ. ಐ ವಿಲ್ ಸಿ ವಾಟ್. ಅಲ್ಲ, ನೀವು ನೈಜತೆ ಬರ್ದಿದ್ದೀರಾ? ನೈಜತೆಗೆ ಕಳಿಸಿದ್ದೀವಿ. ಕಳಿಸಿದ್ರು ಅದೊಂದು ಟಪಾಲ್ದು ನಿಮ್ದೇನು ಇದಿರ್ಬೇಕಲ್ಲ ನಂಬರ್ ನಮ್ಮಲ್ಲಿ ಕೊಡಿ. ಕೊಡ್ತೀವಿ. ನೀವು ಯಾವಾಗ ಕಳಿಸಿದ್ರಿ ಅಂತ ಕೊಡಿ. ಫಾಲೋ ಮೇಡಮ್, ಒಂದು ತಿಂಗಳು ಕಳಿಸಿದ್ದೀವಿ. ಫೈಲ್ನ ಕಳಿಸಿದ್ದೀರಾ? ಫೈಲು ನೈಜತೆ ಕಳಿಸಿರೋದು ಕೊಡಿ. ಇನ್ನು ಉಳಿದಿದ್ದು ಏನೇನು ಪ್ರೋಸೆಸ್ ಆಗುತ್ತೆ ಅದನ್ನ ಅಪ್ಡೇಟ್ ಮಾಡ್ತೀವಿ. ಈ ಫೈಲ್ ಬಗ್ಗೆ ಪೂರ್ತಿ ಮಾಹಿತಿ ನಮಗೆ ಸ್ವಲ್ಪ ಸಮಯ. ಒಂದು ವ್ಯಕ್ತಿಗೆ ಎಷ್ಟು ಮಂಜೂರು ಮಾಡಕ್ಕೆ ಅವಕಾಶ ಇದೆ? ಕ್ಲಾಸ್ ಡಿ ಅಂದ್ರೆ 4.38 ಎಕರ್ಸ್ ವರೆಗೂ ಕೊಡ್ಬೋದು. ಅದು ಫಾರ್ಮ್ 5350 ಹಾಕೊಂಡಿದ್ರೆ 50 ಎಲ್ಲ ಡೆಲಿವರಿ ಆಗಿದೆ. 57 57 ಹಾಕೊಂಡಿದ್ರೆ ಅವರು 15 ವರ್ಷ ಅಲ್ಲಿ ಸಾಗು ಮಾಡಿದ್ರೆ. ಒಬ್ಬ ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವನ ರೇಡಿಯೇಷನ್ ಏನಾದ್ರು ಇರುತ್ತಾ? ಇಷ್ಟೇ ದೂರದ ಒಳಗಡೆ ಇರೋಂಥ ವ್ಯಕ್ತಿಗೆ ಪೊಸಿಷನ್ ಅಲ್ಲಿ ಅವನು ಸಾಗು ಮಾಡಿರ್ಬೇಕು. ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದಾ? ಈ ತಾಲೂಕಲ್ಲಿ ಅವನಿಗೆ ಮಂಜೂರಾಗಬೇಕು ಅಂದ್ರೆ ಈ ತಾಲೂಕಲ್ಲಿ ಅವನು ಸಾಗು ಮಾಡಿ ಅದೇ ಸ್ಥಳ, ಅವನು ಯಾವ ಸ್ಥಳ ತೋರಿಸ್ತಾನೋ ಅದೇ ಸ್ಥಳದಲ್ಲಿ ಅವನು ಸಾಗು ಮಾಡಿರಬೇಕು ಫಾರ್ ಮಿನಿಮಮ್ ಆಫ್ 15 years. 15 years ಇಂದ ಅವ್ನು ಸಾಗುವಳಿ ಮಾಡ್ತಾರೆ. ಫಾರ್ ಮಿನಿಮಮ್ ಆಫ್ 15 years ಅವ್ನು ಸಾಗು ಮಾಡಿದ್ರೆ ಮಾತ್ರ ಆ ಸ್ಥಳನ. ಅದಕ್ಕೆ ಮಾನದಂಡ ಏನು ಮೇಡಮ್? ಕ್ರೈಟೀರಿಯಾ ಏನು ಮಂಜೂರು ಮಾಡೋದಕ್ಕೆ? 15 years ಒಂದೇ ಮಾತ್ರನಾ? 15 ವರ್ಷ ಕನಿಷ್ಠ. ಗರಿಷ್ಠ ಎಷ್ಟಾದ್ರೂ ಗರಿಷ್ಠ 15 ವರ್ಷ ಅವ್ರು ಮಾಡಿರ್ಬೇಕು. ಅದೇ ಅವರು ಮತ್ತೆ ಅದು ಬಿಲೋ ಪಾವರ್ಟಿ ಲೈನ್ ಅದೆಲ್ಲ ಇದೆ ಸರ್. ಮತ್ತೆ ಅವರು ಜಮೀನು ಸಣ್ಣ ರೈತರು ಅದರ ಕ್ರೈಟೀರಿಯಾಸ್ ಎಲ್ಲ ಸುಮಾರಿದೆ. ಆಮೇಲೆ ಒಬ್ಬ ವ್ಯಕ್ತಿಗೆ ಜಮೀನ್ ಇಲ್ಲದೆ ಇರ್ತಕ್ಕಂಥದ್ದು ಕೊಡ್ಬೇಕು, ಜಮೀನ್ ಇದ್ರೂ ಕೊಡ್ಬೋದಾ? ಅಂದ್ರೆ ಅದು ಎಷ್ಟು ಎಕರ್ಸ್ ಅವ್ರ ಹತ್ರ ಇದೆ ಅನ್ನೋದನ್ನ ನೋಡಿ. ಈಗ 4.3 ಕೆಲವೊಬ್ಬರಿಗೆ ಒಂದು 30 ಗುಂಟೆ 2 ಎಕರೆ ಹತ್ರ ಆಗಿರಬಹುದು. ಸೊ ಫ್ಯಾಮಿಲಿ ಮೆಂಬರ್ಸ್ ಇಲ್ಲದೆ ಸೆಕೆಂಡ್ ಲೈನ್ ಅಲ್ಲಿ ಇರ್ಬೋದು. ಅಂತದೆಲ್ಲ ಕ್ರೈಟೀರಿಯಾಸ್ ಬೇರೆ 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 ಕಂಡೀಷನ್ಸ್. ಯಾರು ಇರಬಾರ್ದು, IT ಪೇ ಮಾಡ್ತಾ ಇರ್ಬಾರ್ದು, ಆ ಥರದ್ದೆಲ್ಲ ಸ್ವಲ್ಪ. ಈಗ ಅಲ್ಲಿ ಆಗಿರೋ 60 ಎಕರೆ ಜಮೀನು ಸುಮಾರು 60 ಕಿಲೋಮೀಟರ್ ದೂರದಲ್ಲಿರೋರು ಮಾಡಿದ್ರು. ತಂಡೂರು ಗ್ರಾಮ, ಸುಂಟೂರು ಹೋಬಳಿ. ರೇಡಿಯಸ್ ತಾಲೂಕು ನಮ್ದು ನಾನು ಹೇಳಿದ್ದು ಸುಂಟೂರು ಹೋಬಳಿ, ತಂಡೂರು 60 ಕಿಲೋಮೀಟರ್ ಬರುತ್ತೆ. 60 ಇಲ್ಲಿದೆ, ನಾನು ತೆಗೆದಿದ್ದೀನಿ ಹೊಸದಾಗಿ ಪಾಣಿಗಳು. ಯಾರ್ಯಾರು ಮಂಜೂರಾಗಿರೋ ಎಷ್ಟು ಜಮೀನು ಅಲ್ಲಿ ಇಷ್ಟಿದೆ, ಇಲ್ಲಿ ಯಾಕೆ ಮಾಡ್ಕೊಂಡು ಎಲ್ಲ ಇದೆ. ಸಮಯ ಬಂದಾಗ ಅಲ್ಲ, ಈಗ ಪಾಣಿ ಬರ್ತಿದೆ ಅಂತ ನೀವು ಹೇಳ್ತೀರಲ್ಲ. ಇಲ್ಲ, ಅವರು ಇಲ್ಲಿ ಮಾಡ್ಕೊಂಡಿದಾರಲ್ಲ, ಅಲ್ಲಿರೋರು ಇದೇ ಹೆಸರಲ್ಲಿ ಆ ಊರ ಜಮೀನು ಎಷ್ಟಿದೆ ಅಂತ ತೆಗ್ಸಿದೀವಿ. ಅದಕ್ಕೆ ನಾನು ಕೇಳಿದ್ದು ಏನಂದ್ರೆ, ಎಲ್ಲಿ ಬೇಕಾದ್ರೂ ಮಂಜೂರು ಆಗ್ಬೋದಾ, ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಂಜೂರು ಆಗ್ಬೋದಾ? ಅದೇ ತಾಲೂಕಲ್ಲಿ ಅವರು ಸಾಗು ಮಾಡಿರ್ಬೇಕು. ಇದು ಸೀರಿಯಸ್ ಆಗಿ ತಗೊಳ್ಳಿ ಮೇಡಮ್. ಒಂದು ಕುಂಟೆನೂ ಕೂಡ ನೀವು ಬೇರೆ ತಾಲೂಕರಿಗೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡೋದಿದ್ರೆ ಜಿನೇನಾಗಿ ಕಾನೂನು ರೀತಿಯಲ್ಲಿ ಇದ್ದರೆ ಮಾತ್ರ ಮಾಡಿ. ನಮ್ದು ಅಬ್ಜೆಕ್ಷನ್ ಏನಿಲ್ಲ. ಇಲ್ಲಿ ಸಾವಿರಾರು ಜನ ಇದ್ದಾರೆ, ಆ ಥರದಲ್ಲಿ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಇದು ಎಲ್ಲ ಬೇಡ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ಕೊಂಡು ಮಾಡಿದ್ದಾರೆ. ಮಾತ್ರ ಇದು ಸೀಲು ಬೇನ್ಗಳು ನೋಡಿ ಮೇಡಮ್ ಹಾಕಿದ್ದಾರೆ. ನಿಮ್ಮ ತಾಲೂಕು ಆಫೀಸಿಂದಾನೇ ಕೊಟ್ಟಿಂಗೇ ಮಾಡಿದ್ದಾರೆ. ಈ ಕಾಪೀಸ್ ಎಲ್ಲ ನೀವು ರೆಕಾರ್ಡ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಕಾಪೀಸ್? ಅದು ಹೇಳ್ತೀನಿ ಮೇಡಮ್, ಎಲ್ಲಿಂದ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ನಮ್ದು ಕಾಪೀಸ್ ಅದು ಭೂಸುರಕ್ಷೆಯಿಂದ ತಗೊಂಡಿರೋ ಕಾಪೀಸ್ ಏನು ಅಂತ ಕೇಳ್ತೀನಿ. ಹೌದು ಅನ್ನಂತ ನೀವು ಚೆಕ್ ಮಾಡಿ. ಅದೇ ಬಾರ್ ಕೊಡಿ, ಅದಕ್ಕೆ ಕೇಳ್ತೇವೆ. ಬಾರ್ ಕೊಡಿ ಏನಿಲ್ಲ. ಈಗ ನೋಡಿ ಒಂಚೂರು ಕಣ್ಣಾಯಿಸಿ ನೋಡ್ರಿ. ಈಗ ಅದೇ ಮಾಡಿಲ್ಲ. ಅಲ್ಲ ನಮ್ಗೆ ಖಾತೆ ಮಾಡೋ ಪ್ರೊವಿಷನ್ ಇಲ್ಲ. ಈಗ ಸಾಗುವಳಿ ಸ್ಥಿತಿ ಮೇಲೆ ಖಾತೆ ಮಾಡೋ ಪ್ರೊವಿಷನ್ ಈಗ ತಹಶೀಲ್ದಾರ್ಗೆ ಇಲ್ಲ. ಪವರ್ ಸೆ ತೆಗ್ದಿದ್ದಾರೆ. BMCನೇ ಮಾಡ್ಬೇಕು, ನಮ್ಮ ಸ್ಟೇಟ್ ಗವರ್ಮೆಂಟ್ ಸರ್ಕಾರದಿಂದನೇ ಮಾಡ್ಬೇಕು. ನಾವು ಎಸ್ಗೆ ಬರೀತೀವಿ. ಏನ್ ಸ್ಟೇಜ್ ಅಲ್ಲಿ ಇತ್ತು ಫೈಲ್ ಅದು? ಇದು ಖಾತೆಗೆ ಅಪ್ಲಿಕೇಶನ್ ಅಂದ್ರೆ ಪ್ರಾವಿಷನ್ ನಮ್ಮಲ್ಲಿ ಇಲ್ಲ. ನಾವು ಫೈಲ್ ನ ಪುಟಪ್ ಮಾಡ್ತೀವಿ ಟು AC ಆರ್ ಮುಂದೆ ಇವ್ರಿಗೆ, ಅಲ್ಲಿಂದ ಅವರು BMCಗೆ ಕಳಿಸ್ಬೇಕು. ನಮಗೆ ಸೀದಾ ಪ್ರಾವಿಷನ್ ಇಲ್ಲ ಖಾತೆ ಮಾಡೋದಕ್ಕೆ. ಇದು ಫೈಲ್ ಪುಟಪ್ ಮಾಡಕ್ ಹೋಗ್ಬೇಡಿ.
ತುಂಬಾ ಎಲ್ಲ ತೊಂದರೆಗಳು ಸಿಕ್ಕಾಕೊಂಡಿದ್ದಾರೆ. ಪ್ರಾಸೆಸ್ ಅಲ್ಲಿ ನಮಗೆ ಬರ್ನಿಂಗ್ ಇಶ್ಯೂ ಪಬ್ಲಿಕ್ ನ ಅಟೆಂಡ್ ಮಾಡೋದು ಸ್ವಲ್ಪ ತುಂಬಾ ಕ್ರಿಟಿಕಲ್ ಇದೆ ಸರ್. ಬಿಕಾಸ್ ಪೆನ್ಷನ್ಸ್ ಹಾಗಾದ್ರೆ ಅಲ್ಲಿ ತನಕ ಈ ಫೈಲ್ ನೀನು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ನೀವು instruction ನನ್ನ ಅನುಮತಿ ಇಲ್ಲದೆ ಹೋಗಲ್ಲ. ವೈ ವಿಲ್ ನಾಟ್. ಯಾಕಂದ್ರೆ ಈಗ ನೀವು ಕೆಲಸದ ಒತ್ತಡ ಹೇಳ್ತಾ ಇದ್ದೀರಿ, ಅದಕ್ಕೆ ಗೌರವ ಕೊಟ್ಟು ಹೋಗ್ತೀವಿ. ಅದನ್ನ ಮೀರಿ ಮಾಡಿದ್ದಾರೆ ಅಂದ್ರೆ ನಾವು ದಿನ ನಿಮ್ಮನ್ನು ಫಾಲೋಅಪ್ ಮಾಡ್ಬೇಕು. ನಮಗೆ ಕೆಲಸ ಕೊಡಬೇಡಿ, ನಮ್ಗೆ ಡ್ಯೂಟಿ ಕೊಡ್ತೀವಿ. ನಮಗೂ ಬೇಕಾದಷ್ಟು ಕೆಲಸ ಇಲ್ಲ, ಇದೆ. ಅದು ಎಷ್ಟಿದೆ, ಅದು ಏನಿದೆ ಫೈಲ್ ಇದು ಏನ್ ಲೆವೆಲ್ ಅಲ್ಲಿ ಇದೆ, ಅದು ಏನ್ ನೈಜತೆ ಏನ್ ಪರಿಶೀಲನೆ ಮಾಡ್ಬೇಕು, ಅದಕ್ಕೆಲ್ಲ ಸ್ವಲ್ಪ ಸಮಯಾವಕಾಶ ಬೇಕು. ಕೊಡಪ್ಪ ಮಂಜು, ನೀನು ಅಲ್ಲಿ ನೈಜತೆ ಕಳಿಸಿದ ಫೈಲ್ ಕೊಡು. ಇದ್ರದ್ದು ಯಾವ ಸುಮಾರು ಕಳಿಸ್ತೀರಾ? ಇಲ್ಲ, ಇದೆ. ಇವೆರಡು ಕೊಡು, ಇವೆರಡು ನನಗೆ ಕೊಡು. ಯಾರು ಮೇಡಮ್ ಅವರು? ಅದೇ SIRದು ಯಾರೋ ಅವರು ಗೀತಾ DOBCM ನಂಬರ್ 915 ಕೊಡು ಮಂಜು. ಆಮೇಲೆ